ನಾನು ಮೊದಲೇ ಹೇಳಿದಾಗ 66 ಜನ ಅನ್ನೋದು ಕೇವಲ ಆಂಶಿಕ ಮಾತ್ರ. 66,000 ಜನ ಇರ್ಬೋದು, ಸುಮಾರು ಜನ ಇರ್ಬೋದು. ಅದೇ ಸಮುದ್ರದ ನೀರನ್ನು ತೊಗೊಳಕ್ಕೆ ಹೋದರೆ ನಮ್ಗೆ ಸಿಗೋದು ಬೊಗಸೆ, ಅದು ಕೂಡ ಸಿಗಲ್ಲ. ಅದೇನೋ ಅಂತಾರಲ್ಲ, ಪಾಲಿಗೆ ಬಂದದ್ದು ಪಂಚಾಮೃತ, ಕೊನೆಯಲ್ಲಿ ಉಳಿಯೋದು ಕೊಂಚಾಮೃತ ಅಂತ ಎಲ್ಲ ಸೋರೋಗುತ್ತೆ. ಆ ದೃಷ್ಟಿಯಲ್ಲಿ ಸಾಧಕರ ಸಂಖ್ಯೆ ಸಾವಿರಾರು, ಲಕ್ಷಾಂತರ. ಆಮೇಲೆ ಇಲ್ಲಿ ನಾನು ಏನು ಪಟ್ಟಿ ಮಾಡಿರೋದು ಅಂದರೆ ಇದು ಬಹಳ ಮುಖ್ಯವಾಗಿ ಹೇಳಬೇಕಾದ್ದು. ನನಗೆ ವ್ಯಕ್ತಿಯ ಸಾಧನೆ ಅಷ್ಟೇ ಮುಖ್ಯ, ಉಳಿದಿದ್ದವರು ಯಾವ ನೆಲ, ಯಾವ ಕುಲ, ಯಾವ ದೇಶ. ನನಗೆ ಆ ದೈಹಿಕವಾಗಿ ಆ ದೇಹ ಏನು ಸಾಧನೆ ಮಾಡಿದೆ ಅಷ್ಟೇ ಮುಖ್ಯ ನನಗೆ. ಇದು ನಾನು ಮೊದಲಿನಿಂದಲೂ ಪಾಲಿಸ್ಕೊಂಬಂದಿರುವಂಥದ್ದು. ಸ್ಟೀವ್ ಜಾಬ್ಸ್ ಇವತ್ತು ನಮ್ಮ ನಡುವೆ ಇಲ್ಲ, ಆತ ಉಂಟು ಮಾಡಿದ ಕ್ರಾಂತಿ ಅಂಥದ್ದು, ಅದು ನನಗೆ ಮುಖ್ಯ ಆಗಬೇಕು ಹೊರತು ನಮ್ಗೆ ಬೇಕಾಗಿರೋದು ಅದೇ. ಇವತ್ತಿನ ಜನಮಾನಸದಲ್ಲಿ ಕುಲ, ನೆಲ, ಜಲಗಳ ಆಚೆ ಯೋಚನೆ ಮಾಡಿದಾಗಲೇ ಒಬ್ಬ ಸಾಧಕರ ಪರಿಚಯ ಆಗೋದು. ನಾವೇ ಬೌಂಡ್ರೀಸ್ ಹಾಕೊಂಡ್ಬಿಟ್ರೆ ಕೂಪು ಮಂಡೂಕಗಳಾಗ್ಬಿಡ್ತೀವಿ. ಹೊರ ಜಗತ್ತನ್ನು ನೋಡುವ ಆ ವಿಕಾಸದನ್ನೇ ಇರಲ್ಲ. ಗೋಪಾಲಕೃಷ್ಣ ಅಡಿಗರು ಹೇಳ್ತಾರಲ್ಲ, ಹನುಮದ್ ವಿಕಾಸಕ್ಕೆ ಇಲ್ಲ ಎಲ್ಲೆ ಅಂತ ಒಂದು ಕಡೆ ಬರೀತಾರೆ. ಹಾಗೆ ಎಲ್ಲೆಗಳನ್ನು ದಾಟಿ ಹೋಗಬೇಕು. ಯಾಕಂದ್ರೆ ಅವರು ಹಾಗೆ ಮಾಡಿರೋದು. ಶೌಚಾಲಯ ಅಂದರೆ ಅಸಹ್ಯ ಪಟ್ಕೋತೀವ್ರು ಇವತ್ತು. ಶೌಚಾಲಯ ಇವತ್ತು ಬೀದಿಗಳಲ್ಲಿ ಯಾರಿಗೋ ಉತ್ತರ ಆಗುತ್ತಪ್ಪ, ನೈಸರ್ಗಿಕವಾದ್ದು. ಬೀದಿಗಳಲ್ಲಿ ಉತ್ತರ ಆಗುತ್ತೆ, ಅಥವಾ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಉತ್ತರ ಆಗುತ್ತೆ. ಏನು ಮಾಡಬೇಕಾಗುತ್ತೆ? ಇವತ್ತು ಆ ಪುಣ್ಯಾತ್ಮನ ನೆನೆಸ್ಕೊಳ್ಬೇಕು. ಬಿಂದೇಶ್ವರ ಪಾಠಕ್ ಅಂತ ಶೌಚಾಲಯಗಳನ್ನ ಅವರೇ ನಿರ್ಮಿಸಿದ್ದು. ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂದರೆ ಇವತ್ತು ಎಷ್ಟು ಜನ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಸಾಮಾಜಿಕ ಸುಧಾರಣಾ ಕಾರ್ಯಗಳನ್ನು ಮಾಡಿದ್ದಾರೆ. ಫೆವಿಕಾಲ್, ಇವತ್ತು ಇದು ನೆನೆಸ್ಕೊಂಡ್ರೆ ಅಡ್ಹೆಸಿವ್, ಫೆವಿಕಾಲ್ ಫೇಮಸ್ ಇವತ್ತು. ಆ ಫೆವಿಕಾಲ್ ಮಾಡಬೇಕಾದ್ರೆ ಗೋಡೌನ್ನಲ್ಲಿ ವಾಸ ಮಾಡ್ತಾರೆ ರೀ. ಕಾನೂನು ಪದವೀಧರರಾಗಿರೋರು ಎಲ್ಲವನ್ನು ಬಿಟ್ಟು ಗೋಡೌನ್ನಲ್ಲಿ ಇದು ಮಾಡ್ತಾರೆ, ವಾಸ ಮಾಡ್ತಾರೆ. ಇವತ್ತು ಪಿಡಿಲೈಟ್ ಇಂಡಸ್ಟ್ರೀಸು ಅಥವಾ ಫೆವಿಕಾಲ್ ಇಲ್ದಿರೋ ಯೋಚನೆ ಮಾಡೋಕ್ಕೆ ಆಗಲ್ಲ. ಈ ಪುಸ್ತಕದ ಇದೇ ತೊಗೊಳ್ಳಿ, ಏನಾದ್ರು ಅಂಟಿಸ್ಬೇಕಂದ್ರೆ ಬೇಕೇ ಬೇಕು ನಮಗೆ. ಆದರೆ ಅದಕ್ಕೆ ಏನೇನು ಸಾಧನೆ ಮಾಡಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ. ಬಲವಂತ್ ಪಾರೇಖ್ ಅಂತವ್ರ ಹೆಸರು. ಆಮೇಲೆ ವಾಷಿಂಗ್ ಪೌಡರ್ ನಿರ್ಮಾ, ಇದೆಲ್ಲ ನಾವು ಕೇಳ್ತಾನೆ ಇದ್ವಿ. ಅದರಲ್ಲಿ ಒಂದು ಸಣ್ಣ ಹುಡುಗಿ ಭಾಳ ಪ್ರಸಿದ್ಧವಾದ ಜಾಹೀರಾತು. ವಾಸ್ತವದಲ್ಲಿ ಅದರಿಂದ ನೋವಿನ ಕಥೆ ಇದೆ. ನಿರ್ಮಾ ಅನ್ನೋದು ಅವರ ಕರ್ಸನ್ ಭಾಯ್ ಪಟೇಲ್ ಅನ್ನುವ ಅವರ ಮಗಳು ನಿರುಪಮಾ ಅಂಥೇಳಿ ಆಕ್ಸಿಡೆಂಟಲ್ಲಿ ತೀರೋಗ್ತಾಳೆ. ನನ್ನ ಮಗಳ ಸಾವು ಹಿಂಗಾಯ್ತಲ್ಲ, ಏನಾರು ಅವಳ ಹೆಸರು ಉಳಿಸ್ಬೇಕು ಅಂತ ನಿರುಪಮಾ ಅನ್ನೋ ಹೆಸರನ್ನೇ ಕಟ್ ಮಾಡಿ ನಿರ್ಮಾ ಅಂತ ಮಾಡಿ ಜಗತ್ಪ್ರಸಿದ್ಧ. ಆ ದೃಷ್ಟಿಯಲ್ಲಿ ಮಗಳನ್ನು ಉಳಿಸಿದ ಕೀರ್ತಿ ತಂದೆಗೆ, ಸತ್ತೋದ್ಮೇಲೆ ಕೂಡ. ಸೊ ಸುಮಾರು ಬರೆದಿದ್ದೀನಿ ಈ ಥರ. ಕರ್ಸನ್ ಭಾಯ್ ಪಟೇಲ್ ಆಗಿರ್ಬೋದು. ಆಮೇಲೆ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ನಿಮಗೆ ಗೊತ್ತಿರ್ಬೋದು. ಎಷ್ಟೋ ಜನರು ಭಾಳ ಬೀದಿಗೆ ಬಿತ್ತು, ಕೆಲವರಂತೂ ಹೇಳ್ಕೊಳಕ್ಕೂ ಆಗಲಿಲ್ಲ. ಹಾಗೆ ಬೀದಿಗೆ ಬಿದ್ದ ಕುಟುಂಬ ಒಂದು ಮುಂದೆ ಚೇತರಿಸ್ಕೊಂಡು ಗೊತ್ತಿರೋದು ಒಂದೇ ಒಂದು ವಿದ್ಯೆ ಅಂತ ಹೇಳ್ಬಿಟ್ಟು ಈ ಬ್ಯಾಗ್ ತಯಾರು ಮಾಡ್ತಾರೆ. ಗೊತ್ತಾ, ಎಲ್ಲರೂ ಆಡ್ಕೋತಾರೆ ಇದೇನು ಸಕ್ಸಸ್ ಆಗಲ್ಲ ಹಂಗೆ ಹಿಂಗೆ ಅಂತ. ತುಷಾರ್ ಜೈನ್ ಅಂತ 300 ಕೋಟಿ 400 ಕೋಟಿ ಆಸ್ತಿ ಇವತ್ತು. ಎಲ್ಲದಕ್ಕಿಂತ ಬಹಳ ಪ್ರಮುಖವಾಗಿ ಇದನ್ನು ನಾನು ಹೇಳಲೇಬೇಕು, ಬೀದಿಯಲ್ಲಿ ಭಿಕ್ಷೆ ಬೇಡ್ತಾಯಿದ್ರು. ಸರ್ ನಮ್ಗೆ ತಿನ್ನಕ್ಕೆ ಕೊಡಿ. ಆ ಗತಿ ಇಲ್ಲದೆ ಇರುವ ಒಬ್ಬ ವ್ಯಕ್ತಿ, ತಿನ್ನೋಕ್ಕೆ ಗತಿ ಇರಲಿಲ್ಲ. ಮನೇಲಿ ಒಂದಷ್ಟು ಬೇಳೆ ಅದು ಇದು ಇಸ್ಕೊಂಡು ತಿಂತಾಯಿದ್ರು. ದೊಡ್ಡ ಕುಟುಂಬ, ತಂದೆ ಅರ್ಚಕ ವೃತ್ತಿ, ತಿನ್ನಕ್ಕೆ ಗತಿ ಇಲ್ಲ. ಅಂಥದ್ದವರು ಒನ್ಸ್ ಅಪಾನ್ ಎ ಟೈಮ್ ಹಿ ವಾಸ್ ಎ ಬೆಗ್ಗರ್ ಅಂತೆ. ಇವತ್ತು ಸಿಟಿ ಕ್ಯಾಬ್ ಹೌಸ್ ಶುರು ಮಾಡಿ ಒಂದು ಕಾಲದ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದ ರೇಣುಕಾರಾಧ್ಯ ಇವತ್ತು 40 ಕೋಟಿ ಆಸ್ತಿ ಗಳಿಸಿದ್ದಾರೆ ಅಂತಂದರೆ ಅವ್ರ ಶ್ರಮ ಎಂಥದ್ದಿರ್ಬೋದು. ನಂಜುಂಡಿ ಅವ್ರದ್ದು ಹಾಗೇನೆ. ಕೆ ಪಿ ನಂಜುಂಡಿ ಸ್ಲಮ್ಮಲ್ಲಿದ್ದವರು. ಇವತ್ತು ಆ ಚಿನ್ನದ ಬೆಳೆ ತೆಗೆದಿದ್ದಾರೆ, ಬಂಗಾರದ ಹುಡುಗ ಆಗಿದ್ದಾರೆ ಅಂತಂದರೆ ಇದೆಲ್ಲ ನನ್ನ ಕಾಡ್ತು. ಇದನ್ನು ಕಾಡ್ದಿರ ಯಾವುದೋ ಒಂದಷ್ಟು ಆ ಥರ ಪರ್ಪಸ್ ನಮ್ಮನ್ನು ಕಾಡದೇ ಇದ್ದರೆ ನಮಗಾಗಲ್ಲ. ಪರ್ಪಸ್ ನಮ್ಮನ್ನು ಕಾಡಬೇಕು ಅಂತ, ಅದು ಕಾಡ್ದಿರ ಸುಮ್ಮನೆ ಬೆಳಿಗ್ಗೆ ಎದ್ವಿ, ತಿಂಡಿ ತಿಂದ್ವಿ, ಮಲಗಿದ್ವಿ, ತಿರುಗಿ ಎದ್ದೋದ್ವಿ ಅಂತಂದರೆ. ಆಮೇಲೆ ಚಿತ್ರರಂಗದವ್ರದ್ದು ಸುಮಾರು ಜನದ್ದು ತೊಗೊಂಡಿದ್ದೀನಿ. ಶಂಕರ್ನಾಗ್ ಅವ್ರದ್ದು ತೊಗೊಂಡಿದ್ದೀನಿ. ಶಂಕರ್ನಾಗ್ ಹೇಳೋರಂತೆ 24 ಗಂಟೆ ನಂಗೆ ಸಾಕಾಗಲ್ಲ ಅಂತ. ಆ ಮನುಷ್ಯ ನಿದ್ದೆ ಮಾಡ್ತಾಯಿದ್ದಿದ್ದೆ 3 ಅವರ್ 4 ಅವರ್ ಅಂತೆ. ನನಗೆ ಶಿವರಾಮಣ್ಣ ಇನ್ನೂ ಜ್ಞಾಪಕ ಇದೆ. ಶಿವರಾಮಣ್ಣ ಅವರು ಒಡನಾಟ ಇತ್ತು. ಶಿವರಾಮಣ್ಣ ಯಾವಾಗಲೂ ಹೇಳೋರು, ಶಂಕರ್ನಾಗ್ ಬಹುಶಃ ನಿದ್ದೆಲೂ ಎದ್ದಿರ್ತಾ ಇದ್ನೇನೋ, ಅಷ್ಟು ಫಾಸ್ಟ್ ಇದ್ದ ಅಂತಂದರು. ಅಂಥವ್ರ ಬಗ್ಗೆನೂ ಶಂಕರ್ನಾಗ್ ಮೆಟ್ರೋ ಬಗ್ಗೆ ಯೋಚನೆ ಮಾಡಿದರು, ಸುಮಾರು ಬ್ರಿಕ್ ಹೌಸ್ ಯೋಚನೆ ಮಾಡಿದರು. ಅವರು ನಮಗೆ ಸ್ಫೂರ್ತಿ ಆಗ್ತಾರೆ. ಸೊ ಇಂಥವ್ರ ಬಗ್ಗೆ ಎಲ್ಲ ಬರೆದಿದ್ದೀನಿ. ಇಲ್ಲಿ ಪ್ರಾದೇಶಿಕತೆ, ನಾಡಿನ ಬೌಂಡ್ರೀಸು, ಭೌಗೋಳಿಕತೆ ನನಗೆ ಇಷ್ಟ ಆಗಲ್ಲ. ವಿಶಾಲವಾಗಿ ಮ್ಯಾಕ್ರೋ ಅಪ್ರೋಚಲ್ಲೇ ನಾನು ನೋಡಿದ್ದೀನಿ. ಇದು ಭಾಳ ಸಂತೋಷವನ್ನು ಕೊಡ್ತಾ ಇದೆ. ಮತ್ತು ಹೆಚ್ಚಿನ ಸಂತೋಷ, ಸಂತೃಪ್ತಿ ನೀವು ವೀರಲೋಕ ಪ್ರಕಾಶನ ಸಂಸ್ಥೆ ಕರೆ ಮಾಡಿ ಅಲ್ಲಿ ಸಂಪರ್ಕ ಸಂಖ್ಯೆಯನ್ನು ನೋಡಿದರೆ, ಈ ಕೃತಿಯನ್ನು ಸ್ವಾಗತಿಸಿದರೆ ನಂಗೆ ಇನ್ನೊಂದಷ್ಟು ಆತ್ಮವಿಶ್ವಾಸದ ಪ್ರಾಣವಾಯು ಅಥವಾ ಆತ್ಮವಿಶ್ವಾಸದ ಆಮ್ಲಜನಕ ಹೆಚ್ಚಾಗುತ್ತೆ ಅಂತ ಭಾವಿಸಿದ್ದೀನಿ. ಇದಕ್ಕೆ ಸಹಕರಿಸಿದ ಇದು 3ನೇ ಕೃತಿ ಒಂದೇ ಸಂಸ್ಥೆಯಿಂದ. ಭಾಳ ಖುಷಿಯ ವಿಚಾರ ಇದು. ವೀರಲೋಕ ಪ್ರಕಾಶನ ಸಂಸ್ಥೆಗೆ ನಾನು ಆಭಾರಿ. ನಾನು ಕೃತಿ ಬರೀತೀನಿ ಅಂದರೆ ಯಾವತ್ತೂ ನಿರುತ್ಸಾಹಗೊಳಿಸಿಲ್ಲ ನನ್ನನ್ನು.
ಹಾಗಾಗಿ ವೀರಕಪುತ್ರ ಶ್ರೀನಿವಾಸ್ ಅವ್ರಿಗೂ, ಪ್ರಕಾಶನ ಸಂಸ್ಥೆ ಸರ್ವರಿಗೂ ನಾನು ಹೊಂದಿಸ್ತಾ ಇದು ಮತ್ತಷ್ಟು ಮಗದಷ್ಟು ಯಶಸ್ಸನ್ನು ಕಾಣೋದು ನಿಮ್ಮ ಮಡಿಲಿಗೆ ಬಿಟ್ಟಿದ್ದೀನಿ. ನನ್ನ ಕೃತಿಯ ಒಡಲನ್ನು ನಿಮ್ಮ ಮಡಿಲಿಗೆ ಬಿಟ್ಟಿದ್ದೀನಿ. ಸ್ವೀಕರಿಸೋದು, ಆಸ್ವಾದಿಸೋದು, ಹರಸಿ ಹಾರೈಸಿ ಆಶೀರ್ವದಿಸೋದು ನಿಮಗೆ ಬಿಟ್ಟಿದ್ದು. ನಮಸ್ಕಾರ.